ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಿನ್ನೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ವರದಕ್ಷಿಣೆ ಕಿರುಕುಳ, ಅದರೊಳಗೂ ಭಾರತದೊಳಗೆ ಸೆಕ್ಷನ್ 498A ಏನಿದೆಯೋ ಇದನ್ನು ಅತಿ ಹೆಚ್ಚು ಬಾರಿ ಮಿಸ್ಯೂಸ್ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ನಾನು ನಿಮಗೆ ಮೊದಲು ಸ್ಟೋರಿಯನ್ನು ಹೇಳ್ತೀನಿ, ಅದು ಆದಮೇಲೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಹೇಳಲಿಕ್ಕೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ನಿಮ್ಮ ಅಭಿಪ್ರಾಯನ ಹೇಳಬೇಕು. ಯಾಕಂದರೆ ನಾವೆಲ್ಲರೂ ಸೇರಿ ಈ ವರದಕ್ಷಿಣೆ ಬಗ್ಗೆ ಅವೇರ್ನೆಸ್ ಮೂಡಿಸೋ ಅವಶ್ಯಕತೆ ಇದೆ. ವರದಕ್ಷಿಣೆ ವ್ಯವಸ್ಥೆ ಬಗ್ಗೆ, ಈ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆ. ಆದರೆ ನಾಗರಿಕರಾಗಿ, ಅನಾಗರಿಕರ ಥರ ಕಮೆಂಟ್ ಹಾಕೋದಾಗಲಿ, ಅನಾಗರಿಕರ ಥರ ಮಾತನಾಡೋದಾಗಲಿ ಅಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಸರಿಯಾದ ದಾರಿಯಲ್ಲಿ ತಿಳಿದುಕೊಳ್ಳೋದು. ನೋಡಿ, ಬೆಂಗಳೂರಿನ ಒಬ್ಬರು ಹುಡುಗಿ ಮತ್ತು ಮೈಸೂರಿನ ಒಬ್ಬ ಹುಡುಗ, ಇವರ ನಡುವೆ ಮದುವೆ ಆಗುತ್ತೆ. ಯಾವಾಗ? 2018ರಲ್ಲಿ. ಓಕೆ, ಸೊ 2018ರಲ್ಲಿ ಹೀಗೆ ಬೇರೆ ಬೇರೆ ಊರಿನ ವಧು ವರರ ನಡುವೆ ಮದುವೆ ಆಗ್ತದೆ. ಮದುವೆಯಾಗಿ ಕೇವಲ 19 ದಿನಗಳವರೆಗೆ ಆ ಹುಡುಗಿ ಗಂಡನ ಮನೆಯಲ್ಲಿ ಇರ್ತಾಳೆ. ಜಸ್ಟ್ 19 ಡೇಸ್. 19 ದಿನಗಳವರೆಗೆ ಆ ಗಂಡನ ಮನೆಯೊಳಗಿದ್ದು ವಾಪಸ್ ಇವಳು ತವ್ರ ಮನೆಗೆ ಬರ್ತಾಳೆ. ಸೊ ಮದುವೆಯಾದ ಕೆಲವು ದಿನಗಳ ನಂತರ ಅವರ ಪತಿ ಅಮೇರಿಕಕ್ಕೆ ತೆರಳುತ್ತಾರೆ. ಸೊ ಅದಾದ ನಂತರ 19 ದಿನ ಇವಳು ಗಂಡನ ಮನೆಯೊಳಗಿದ್ದು ಆ ಹುಡುಗಿ ವಾಪಸ್ ತವ್ರ ಮನೆಗೆ ಬರ್ತಾಳೆ. ಬಂದ ನಂತರವೇ ಬೆಂಗಳೂರಿನಲ್ಲಿ ಒಂದು ಕೇಸ್ ಫೈಲ್ ಮಾಡ್ತಾಳೆ, ಆ ಒಂದು ಅತ್ತೆ, ಮಾವ ಮತ್ತು ನಾದಿನಿಯ ಹೆಸರ ಮೇಲೆ. ಸೊ ಏನು ಕೇಸ್ ಅಂದರೆ, ಈ IPC ಸೆಕ್ಷನ್ 498A ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಇದನ್ನು ದಾಳವನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಸೊ ಇದರ ಅಡಿಯಲ್ಲಿ ಸೆಕ್ಷನ್ 498 ಅಡಿಯಲ್ಲಿ ಸೊ ನನಗೆ ಗಂಡನ ಮನೆಯವರು ವರದಕ್ಷಿಣೆ ಕೊಡು ಅಂತ ಹೇಳಿ, ಮತ್ತು ಅವಳಿಗೆ ದಪ್ಪಿದೆಯಾ ಅಂಥೇಳಿ. ಓಕೆ, ಸೊ ನಾದಿನಿ ಮತ್ತು ಅತ್ತೆ ಮಾವಂದರು, ನೀನು ದಪ್ಪಾಗಿದೆಯಾ, ನೀನು ವರದಕ್ಷಿಣೆಯನ್ನು ಕೊಡಬೇಕು ಅಂಥೇಳಿ ನನ್ನನ್ನು ಟಾರ್ಚರ್ ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಇಲ್ಲಿ ಇವರು ಕಂಪ್ಲೇಂಟನ್ನು ಕೊಡ್ತಾರೆ. ಎಷ್ಟು ದಿನದೊಳಗಾಗಿದ್ದು ಎಲ್ಲ? 19 ಡೇಸ್ ಒಳಗಡೆನೆ. ನೋಡಿ ಗೈಸ್, ನಮ್ಮ ಕೌಟುಂಬಿಕ ಮೌಲ್ಯಗಳು ಎಷ್ಟು ಕುಸಿತಾ ಇದ್ದಾವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಸೊ ಈ ಬೆಂಗಳೂರಿನಲ್ಲಿ ಅದರೊಳಗೂ ಬಹಳಷ್ಟು ಜನ ಅನ್ಕೋತಾರೆ, ನನಗೆ ಭಾಳ ರೆಸ್ಪೆಕ್ಟ್ ಸಿಗಬೇಕು ಆದರೆ ಸಿಗ್ತಾ ಇಲ್ಲ, ಸೊ ನಾನು ಕೂಡ ಕೇಸ್ ಹಾಕ್ತೀನಿ. ಅದು ಒಬ್ಬರಿಬ್ಬರ ಮೇಲಲ್ಲ, ಓಕೆ, ಅತ್ತೆ, ಮಾವ, ನಾದಿನಿ ಎಲ್ಲರ ಮೇಲೂ ಕೂಡ. ನೋಡಿ, ಭಾಳ ಸರ್ತಿ ಇವತ್ತಿನ ಮದುವೆಗಳು ಈ ಒಂದು ಜಗಳದೊಳಗೆ ಎಂಡ್ ಆಗ್ತಿದ್ದಾವೆ. ಯಾರ ಕಡೆಯಿಂದನೂ ಕೂಡ ಪೇಷನ್ಸ್ ಅನ್ನೋದು ಇಲ್ಲ. ಸ್ವಲ್ಪ ತಡ್ಕೊಳ್ಳೋಣ, ಏನೋ ಸಾಲ್ವ್ ಆಗಬಹುದು ಅನ್ನುವಂಥ ಪೇಷನ್ಸ್ ಇಲ್ಲ. ಸೊ ಅವಾಗೇ ಈ ಒಂದು ರಿವೆಂಜ್ ಫುಲ್ ಆ್ಯಟಿಟ್ಯೂಡ್ ಏನಿದೆ ಅದು ಹೆಣ್ಣಿನ ಹತ್ರನೇ ಆಗಿರ್ಬೋದು ಅಥವಾ ಗಂಡಿನ ಹತ್ರನೇ ಆಗಿರ್ಬೋದು. ದ್ಯಾಟ್ ಈಸ್ ವೆರಿ ವೆರಿ ಡೇಂಜರಸ್. ಆಮೇಲೆ ಇಲ್ಲಿ ಇವ್ರು ಹೇಳ್ತಿದ್ದಾರೆ, ಸಣ್ಣ ಸಣ್ಣ ಜಗಳವನ್ನೇ ಊರುಗೋಲಾಗಿಸಿ ಪುರಾವೆಗಳಿಲ್ಲದ ಆರೋಪಗಳ ಅಡಿಯಲ್ಲಿ ಅವರನ್ನು ಬೇಕು ಅಂತಲೇ ಎಂಟೈರ್ ಫ್ಯಾಮ್ಲಿಯನ್ನು ಒಂದು ಪಾಠ ಕಲಿಸ್ಬೇಕು ಅಂಥೇಳಿ ಎಲ್ಲರ ಮೇಲೂ ಕೇಸ್ ಹಾಕುವಂಥ ಒಂದು ಪ್ರವೃತ್ತಿ ಇವತ್ತು ಬೆಳೀತಾ ಇದೆ. ನನಗೆ ಅರ್ಥ ಆಗ್ತಾ ಇಲ್ಲ, ಎರಡು ಕುಟುಂಬಗಳ ನಡುವೆ ಒಂದು ಸಂಬಂಧ ಅಂತ ಆದಾಗ, ಮದುವೆ ಅಂತ ಆದಾಗ, ಎರಡೂ ಕುಟುಂಬಗಳ ಒಂದು ನಡೆದು ಬಂದಂಥ ರೀತಿ ಆಗಿರ್ಬೋದು, ಜೀವನವನ್ನು ನೋಡುವಂಥ ಕ್ರಮ ಆಗಿರಬಹುದು, ಆ್ಯಂಡ್ ಎರಡೂ ಕುಟುಂಬಗಳ ನಡುವೆ ಅನೇಕ ರೀತಿಯಾದಂಥ ಒಂದು ಬದಲಾವಣೆಗಳಿರ್ತವೆ. ಆದರೆ ಬಹಳಷ್ಟು ಬಾರಿ ಹೆಣ್ಣು ಮಕ್ಕಳ ಒಂದು ಆ್ಯಟಿಟ್ಯೂಡ್ ಏನಾಗ್ತಾ ಇದೆ ಅಂದರೆ, ಐ ಥಿಂಕ್ ಇದು ಏನಾದರೂ ಬದಲಾಗಲಿಲ್ಲ ಅಂದರೆ ಮ್ಯಾರೇಜ್ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಟ್ ಇನ್ನು ಮುಂದೆ ಇನ್ನೂ ವೀಕ್ ಆಗ್ತಾ ಹೋಗುತ್ತೆ ಅಂತ ನನಗನ್ಸುತ್ತೆ. ಇವತ್ತಿನ ಹೆಣ್ಮಕ್ಳು ಬಹಳಷ್ಟು, ಅದರೊಳಗೂ ಎಜುಕೇಟೆಡ್ ಹೆಣ್ಮಕ್ಳು, ಅದರೊಳಗೂ ಇಂಡಿಪೆಂಡೆಂಟ್ ಆಗಿ ಯಾರು ಅರ್ನ್ ಮಾಡ್ತಿದ್ದಾರೆ ಅವ್ರ ಹತ್ರ ಈ ಒಂದು ಆ್ಯಟಿಟ್ಯೂಡ್ ಜಾಸ್ತಿ ಇದೆ ಅನ್ನೋದು ಒಂದು ರಿಸರ್ಚ್ ಹೇಳುತ್ತೆ ಗೈಸ್. ಅದು ಹೇಳುತ್ತೆ, ಇವತ್ತಿನ ಹೆಣ್ಮಕ್ಳು ಗಂಡನ ಮನೆ ಕಡೆಯವರೆಲ್ಲರೂ ಕೂಡ ವಿಲನ್ನು, ಕಚಡಗಳು, ಓಕೆ, ಆ್ಯಂಡ್ ಬ್ಯಾಡ್ ಪೀಪಲ್ಲು, ಅವರೆಲ್ಲ ಒಳ್ಳೆಯವರಲ್ಲ, ಅವರ ಸಂಬಂಧಿಕರು ಅವರೆಲ್ಲ ಬಹಳ ಕೆಟ್ಟವರು.
ಆದರೆ ಅವ್ರ ಮನೆ ಕಡೆಯವರೆಲ್ಲ ಹೀರೋ ಹೀರೋಯಿನ್ಗಳು, ದೇವರುಗಳು. ಸೊ ಅವರೆಲ್ಲರೂ ಕೂಡ ಭಾಳ ಒಳ್ಳೆಯವರು. ಆದರೆ ಗಂಡನ ಮನೆ ಕಡೆಯಿಂದ ಇರುವಂಥ ಅವರ ಅತ್ತೆ ಮಾವ ಆಗಿರ್ಬೋದು, ನಾದಿನಿ ಆಗಿರ್ಬೋದು, ಬೇರೆಯವರೆಲ್ಲ ಬಹಳ ಕೆಟ್ಟಿದ್ದಾರೆ ಅನ್ನುವಂಥ ಮನೋಭಾವ ಬಹಳ ಈಸಿಯಾಗಿ ಬೆಳೀತಾ ಇರೋದನ್ನು ಕಾಣ್ತೀವಿ. ಆ್ಯಂಡ್ ಇಟ್ ಬಿಕಮ್ ವೆರಿ ಕ್ವೈಟ್ ಕಾಮನ್. ನಮ್ಮ ಸೀರಿಯಲ್ಗಳು, ನಮ್ಮ ದೇಶದೊಳಗೆ ರಿಲೀಸ್ ಆಗುವಂಥ ಮೂವಿಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಒಬ್ಬ ವ್ಯಕ್ತಿಯನ್ನು ಪೋರ್ಟ್ರೇ ಮಾಡುವಾಗ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದಾಗ ಇದು ಯಂಗ್ಸ್ಟರ್ಸ್ ಹತ್ರ ಬಹಳ ಈಸಿಯಾಗಿ ಇನ್ಫ್ಲುಯೆನ್ಸ್ ಆಗ್ತಾರೆ. ಅದರೊಳಗೂ ನೋಡಿ ನೀವು, ಮೊದಲಿನ ಒಂದು ಕಾಲದೊಳಗೆ 19 ದಿನದೊಳಗೆ ಒಂದು ಕುಟುಂಬದ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ಅತ್ತೆ ಮಾವನ ಬಗ್ಗೆ, ನಾದಿನಿ ಬಗ್ಗೆ ಆ್ಯಂಡ್ ಈ ಸಣ್ಣ ಪುಟ್ಟ ವಿಷಯಗಳನ್ನು ತಗೊಂಡು ಅವ್ರ ಮೇಲೆ ಸೆಕ್ಷನ್ 498 ಎ ಅಡಿಯಲ್ಲಿ ಕಾನೂನನ್ನು ಹಾಕೋಣ, ಕೇಸನ್ನು ಹಾಕೋಣ ಅನ್ನುವಂಥ ಅದೆಷ್ಟೋ ಜನ ಮೂರ್ಖತನದಿಂದ ಹೆಣ್ಮಕ್ಳು ಪ್ರಕರಣವನ್ನು ದಾಖಲೆ ಮಾಡ್ತಿದ್ದಾರೆ, ಕೋರ್ಟ್ನಲ್ಲಿ ಬಯಸ್ಕೋತಾ ಇದ್ದಾರೆ. ಇಂಥ ರಿವೆಂಜ್ಫುಲ್ ಆ್ಯಟಿಟ್ಯೂಡ್ ಸರಿಯಲ್ಲ ಅಂತ ಎಷ್ಟೋ ಪ್ರಕರಣದಲ್ಲಿ ಇದನ್ನು ಮಿಸ್ಯೂಸ್ ಆಗಿದ್ದನ್ನು ಹೇಳ್ತಿದ್ದಾರೆ. ಇವತ್ತು ಹೆಣ್ಣಿನ ಮನೆ ಕಡೆಯವರು ಹೇಳ್ತಿದ್ದಾರೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳೋದು ತಪ್ಪು ಅಂಥೇಳಿ. ಇವನ್ ಕಾನೂನು ಹೇಳುತ್ತೆ, 1961 ಈ ಒಂದು ವರದಕ್ಷಿಣೆ ನಿಷೇಧ ಕಾಯ್ದೆ ಹೇಳುತ್ತೆ, ವರದಕ್ಷಿಣೆ ಕೊಡೋದು, ವರದಕ್ಷಿಣೆ ತಗೊಳ್ಳೋದು, ವರದಕ್ಷಿಣೆ ಕೇಳೋದು ತಪ್ಪು ಅಂತೇಳಿ. ಸೊ ಇವರು ಭಾಳನೇ ಕರೆಕ್ಟ್ ಆಗಿದ್ದರೆ 50 ಲಕ್ಷ ರೂಪಾಯಿ ಖರ್ಚಾದರೂ ಯಾಕೆ ಮಾಡಿದರು? ಸೊ ಖರ್ಚು ಮಾಡುವಂಥ ಅವಶ್ಯಕತೆ ಏನಿತ್ತು? ಸೊ ಕಾನೂನು ಗೊತ್ತಿಲ್ಲ, ಆಮೇಲೆ ಈವನ್ ಹೆಂಗೆ ಬದುಕಬೇಕು ಅಂತ ಗೊತ್ತಿಲ್ಲ. ಆದರೆ ಮಂದಿಗೆ ಮಾತ್ರ ನಾವು ಭಾಳ ವಿಜೃಂಭಣೆಯಿಂದ ಮದುವೆ ಮಾಡಿದ್ವಿ, ಸಿಕ್ಕಾಪಟ್ಟೆ ಗೋಲ್ಡ್ ಹಾಕಿದ್ವಿ, ಅದನ್ನು ಮಾಡಿದ್ವಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬೇಸಿಕ್ಕಾಗಿ ಒಂದು ಸಮಸ್ಯೆಗಳು ಬಂದಾಗ ಯಾವ ಥರ ಎದುರಿಸಬೇಕು ಆ್ಯಂಡ್ ಬಹುತೇಕ ಬಾರಿ ನಮ್ಮದು ತಪ್ಪಿದ್ದಾಗ ನಾವು ಏನು ಮಾಡಬೇಕು ಅನ್ನುವಂಥ ಗೊತ್ತಿಲ್ಲದೆ ಇರುವಂಥ ಅದೆಷ್ಟೋ ಮೂರ್ಖರು ಮದುವೆ ಆಗ್ತಿದ್ದಾರೆ. ಆ್ಯಂಡ್ ಆ ಮದುವೆಗಳೆಲ್ಲ ಈ ಥರ ಎಂಡ್ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಗೈಸ್. 19 ದಿನಗಳಲ್ಲಿ ಒಬ್ಬ ಪುರುಷನ ಬಗ್ಗೆ ಮಹಿಳೆಗೆ, ಒಬ್ಬ ಮಹಿಳೆಯ ಬಗ್ಗೆ ಪುರುಷನಿಗೆ ತಿಳಿದುಕೊಳ್ಳಿಕ್ಕೆ ಈ ಜನ್ಮ ಪೂರ್ತಿ ಸಾಕಾಗೋದಿಲ್ಲ. ನೇಚರ್ ಬೋತ್ ಆರ್ ಟೋಟಲಿ ಡಿಫ್ರೆಂಟ್. ಅದಕ್ಕೇ ಇವತ್ತು ನೋಡಿ 70 ವರ್ಷ 80 ವರ್ಷ ಇದ್ದಾಗ ಡೈವರ್ಸ್ಗಳು ಆಗ್ತಿದ್ದಾವೆ. 70 ವರ್ಷ 80 ವರ್ಷ ಇದ್ದಾಗ ಡೈವರ್ಸ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ನಮಗೆ ಭಾಳ ಸರ್ತಿ ಅನಿಸುತ್ತೆ. ಎಸ್, ಕಾರಣಗಳು ಇದ್ದಾವೆ, ಬಹಳಷ್ಟು ಕಾರಣಗಳು ಇರ್ತವೆ. ಆ್ಯಂಡ್ ಈ ಒಂದು ವರದಕ್ಷಿಣೆ ವ್ಯವಸ್ಥೆ ನಿಲ್ಲಬೇಕು ಅನ್ನುವಂಥ ವಾದವನ್ನು ಬಹಳಷ್ಟು ಜನ ಹೇಳ್ತಾರೆ. ಆ್ಯಂಡ್ ಯಾಕೆ ನನಗನ್ಸುತ್ತೆ ವರದಕ್ಷಿಣೆ ವ್ಯವಸ್ಥೆ ಯಾವತ್ತೂ ಈ ಒಂದು ದೇಶದೊಳಗೆ, ನಮ್ಮ ಸಮಾಜದೊಳಗೆ ನಿಲ್ಲೋದಿಲ್ಲ ಅಂತ ನನಗನ್ಸುತ್ತೆ ಗೈಸ್. ಯಾಕಂದರೆ ವರದಕ್ಷಿಣೆ ವ್ಯವಸ್ಥೆ ನಿಲ್ಲಬೇಕು ಅಂದರೆ, ಸೊ ಯಾವಾಗ ಹುಡುಗ ಮತ್ತು ಹುಡುಗನ ಮನೆ ಕಡೆಯವರು ಆಸ್ತಿ ಆಗಲಿ ಅಥವಾ ದುಡ್ಡಾಗಲಿ ಜಾಬ್ ಆಗಲಿ ಕೇಳೋದು ತಪ್ಪು ಅನ್ನೋದು ಹುಡುಗಿಯ ಮನೆ ಕಡೆಯವರು ಮತ್ತು ಹುಡುಗಿಯ ತಂದೆ ತಾಯಿಯ ಒಂದು ವಾದ ಆಗಿತ್ತು ಅಂದರೆ, ಹಾಗಾದರೆ ಮದುವೆ ಆಗಬೇಕಾದ್ರೆ ಹುಡುಗನಿಗೂ ಕೂಡ ಒಳ್ಳೆ ಜಾಬ್ ಇರಬೇಕು, ಹುಡುಗನ ಹೆಸರು ಮೇಲೆ ಹೊಲ ಇರಬೇಕು, ಹುಡುಗನ ಹೆಸರು ಮೇಲೆ ಮನಿ ಇರಬೇಕು, ಹುಡುಗ ಎಲ್ಲ ಕುಟುಂಬವನ್ನು ನೀಗಿಸ್ತಿರ್ಬೇಕು, ಆ್ಯಂಡ್ ಹುಡುಗ ಭಾಳ ಒಳ್ಳೆಯವನಿರಬೇಕು, ನೋಡಲಿಕ್ಕೂ ಸ್ಮಾರ್ಟ್ ಆಗಿರಬೇಕು ಅನ್ನುವಂಥ ಇಷ್ಟೆಲ್ಲ ಡಿಮ್ಯಾಂಡ್ಗಳು ಯಾಕೆ ಹುಡುಗಿ ಮನೆ ಕಡೆಯಿಂದ ಇದ್ದಾವೆ. ಆ್ಯಂಡ್ ಯಾರೂ ಕೂಡ ಈ ಜಗತ್ತಿನೊಳಗೆ ಹುಡುಗ ಒಳ್ಳೆಯವನಿದ್ದಾನೆ, ಅವನ ಗುಣ ಒಳ್ಳೆಯದಿದೆ ಸಾಧ್ಯನೇ ಇಲ್ಲ ಗೈಸ್. ಎಲ್ಲ ನೋಡಿಬಿಟ್ಟು ಎಲ್ಲ ಅಳೆದು ತೂಕ ಮಾಡಿನೇ ಯಾರಿಗೋ ಮದುವೆನ ಮಾಡಿಕೊಡ್ತಾರೆ. ಬಹಳಷ್ಟು ಬಾರಿ ಇದುವೇ ಆಗೋದು. ಆ್ಯಂಡ್ ಹುಡುಗ ಒಳ್ಳೆಯವನಿದ್ದಾನೆ ಅವನು ಅಂತ ಹೇಳಿಬಿಟ್ಟು ಬಹಳ ಕಡಿಮೆ ಬಾರಿ ನಿರ್ಧಾರವನ್ನು ತಗೋತಾರೆ. ಅವನ ಹತ್ರ ಏನೋ ಇದ್ದರೆ ಮಾತ್ರ ಜನ ಅವನಿಗೆ ಹೆಣ್ಣನ್ನು ಕೊಡ್ತಾರೆ. ಆದರೆ ಅದೆಷ್ಟೋ ಜನ ಈ ದೇಶದೊಳಗೆ ಈ ಒಂದು ಏನು ಓದದೆ ಬರೀದೆ ಏನೂ ಜಾಬ್ ಮಾಡದೇ ಇರುವಂಥ ಹೆಣ್ಮಗಳನ್ನ ಮದುವೆ ಆದಂಥ ಪುರುಷರು, ಯಾರೋ ಜಾಬ್ ಮಾಡುವಂಥ ಪುರುಷರು ಮದುವೆ ಆದಂಥ ಎಷ್ಟೋ ಉದಾಹರಣೆಗಳಿದ್ದಾವೆ. ಆದರೆ ಪುರುಷ ಏನೂ ಮಾಡೋದಿಲ್ಲ, ಮನೆಯೊಳಗೆ ಖಾಲಿ ಅಡ್ಡಾಡ್ತಾನೆ. ಆದರೆ ಮಹಿಳೆ ಮಾತ್ರ ದುಡಿದು ತಂದು ಹಾಕ್ತಾಳೆ. ಸೊ ಅವನು ಮನೆಯೊಳಗೆ ಇರ್ತಾನೆ, ಮಕ್ಕಳನ್ನ ನೋಡ್ಕೋತಾನೆ ಅನ್ನುವಂಥ ಯಾವೊಬ್ಬ ಪುರುಷನ ಎಕ್ಸಾಂಪಲನ್ನು ಕೂಡ ನಾವು ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ದ್ಯಾಟ್ ಈಸ್ ವಾಟ್ ದಿಸ್ ಸೊಸೈಟೀಸ್. ಆಮೇಲೆ ವರದಕ್ಷಿಣೆ ಕೇಳೋದು ತಪ್ಪು ಅಂದರೆ ಯಾವಾಗ ಡೈವರ್ಸ್ ಅಂತ ಆಗುತ್ತೆ ಆವಾಗ 1 ರೂಪಾಯಿ ಕೂಡ ಈ ಒಂದು ಜೀವನ ನಿರ್ವಹಣೆಗಾಗಿ ಒಂದು ಅಲ್ಯೂಮಿನಿಯನ ಕೇಳೋದು ಕೂಡ ತಪ್ಪೆ. ಯಾಕೆ? ಸೊ ಒಬ್ಬ ಪುರುಷ ಅವನ ಕುಟುಂಬವನ್ನು ಅವನನ್ನು ತಡೆದುಕೊಳ್ಳಿಕ್ಕೆ
ಅಥವಾ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಯಾವಾಗ ಒಬ್ಳು ಹೆಣ್ಣು ಮಗಳು ಹೇಳ್ತಾಳೆ, ಅವಳಿಗೆ ಯಾಕೆ ಜೀವನಾಂಶವನ್ನು ಕೊಡಬೇಕು ಪುರುಷ? ಓಕೆ, ಸೊ ಆ್ಯಂಡ್ ಬಿಟ್ಟೇ ಹೋಗ್ತಿದ್ದಾರೆ ಅಂದರೆ ಯಾಕೆ ಅವರಿಗೆ ಜೀವನಾಂಶ ಕೊಡಬೇಕು? ಅದು ಪುರುಷನೇ ಯಾಕೆ ಜೀವನಾಂಶ ಕೊಡಬೇಕು? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಸಿ, ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಈ ಸಮಾಜದೊಳಗೆ ಹೇಳ್ತಾರೆ ಇದೊಂದು ಪುರುಷ ಪ್ರಧಾನ ಸಮಾಜ ಅಂತ. ಎಸ್, ಅಫ್ಕೋರ್ಸ್ ಇರ್ಬೋದು, ಪುರುಷ ಪ್ರಧಾನ ಸಮಾಜ ಇರ್ಬೋದು, ಆದರೆ ಮಹಿಳಾ ಪ್ರಧಾನ ಕುಟುಂಬ ಇದ್ದಾವೆ. ಯು ಸಿ, ನಮ್ಮ ಕಾನೂನುಗಳು ಕೂಡ ಹೆಂಗಿದ್ದಾವೆ? ವೈವಾಹಿಕ ಜೀವನದೊಳಗೆ ಒಂದಲ್ಲ ಎರಡಲ್ಲ 108 ವಿಷಯಗಳು ಬರ್ತವೆ. ಆ್ಯಂಡ್ ಭಾಳ ಸರ್ತಿ ಬಿಹೇವಿಯರ್ ಹೆಂಗಿರ್ತಾವೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು, ಅದು ಹೆಣ್ಣೆ ಆಗಿರಲಿ ಗಂಡೇ ಆಗಿರಲಿ. ಆ್ಯಂಡ್ ಅದರೊಳಗೂ ಶಿಕ್ಷಣ ಅನ್ನೋದು ನಮಗೆ ಬಾಗೋದನ್ನು ಕಲಿಸ್ಬೇಕು, ನಮ್ಮ ತಪ್ಪುಗಳನ್ನು ನಮಗೆ ರೆಕ್ಟಿಫೈ ಮಾಡೋದನ್ನು ಕಲಿಸ್ಬೇಕು. ಆಮೇಲೆ ಶಿಕ್ಷಣ ಅನ್ನೋದು ನಮ್ಮನ್ನು ಬೆಟರ್ ಹ್ಯೂಮನ್ ಆಗಿ ಮಾಡಬೇಕು. ಆದರೆ ಇವತ್ತು ಆ ಶಿಕ್ಷಣ ಮತ್ತು ಆ ಶಿಕ್ಷಣದಿಂದ ತೆಗೆದುಕೊಂಡಂಥ ಜಾಬು ಭಾಳ ಸರ್ತಿ ಏನು ಮಾಡ್ತಾ ಇದೆ ಅಂದರೆ ನಾನು ದೊಡ್ಡ ಬಾರಿ, ನನ್ನ ಮುಂದೆ ಯಾರು, ನನ್ನ ಹತ್ರ ದುಡ್ಡಿದ್ದಾವೆ ಅನ್ನುವಂಥ ಆ್ಯಟಿಟ್ಯೂಡ್ ತರ್ತಾ ಇದೆ. ಓಕೆ, ವೈವಾಹಿಕ ಒಂದು ವಿವಾದದಲ್ಲಿ ಸಣ್ಣ ಪುಟ್ಟ ವಿಷಯಗಳು ಬಂದೇ ಬರ್ತವೆ. ಯಾವ ಮೂರ್ಖ ಹೇಳಿದಾನೆ ಯಾವುದೋ ಒಂದು ಮನೆ ಇದೆ, ಅಲ್ಲಿ ಯಾವುದೇ ರೀತಿಯಾದಂಥ ವಿವಾದಗಳಿಲ್ಲ ಅಂತ, ಅಂಥ ಮನೆ ಇಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಎಲ್ಲೂ ಪರ್ಫೆಕ್ಟ್ ಹಸ್ಬೆಂಡ್ ಅಂತ ಇಲ್ಲ, ಇಲ್ಲೆಲ್ಲೂ ಪರ್ಫೆಕ್ಟ್ ವೈಫ್ ಅಂತ ಇಲ್ಲ, ಪರ್ಫೆಕ್ಟ್ ಅತ್ತಿ ಅಂತ ಇಲ್ಲ, ಪರ್ಫೆಕ್ಟ್ ಮಾವ ಅಂತ ಇಲ್ಲ. ಓಕೆ, ಸೊ ಎಲ್ಲರೂ ಕೂಡ ನಿಮಗೆ ಅವ್ರಿಗೆ ಬೇಕಾದಂಗೆ ನೀವಿದ್ದಾಗ ಮಾತ್ರ ನೀವು ಭಾಳ ಒಳ್ಳೆಯವರು. ಬಟ್ ನೀವು ಅದೇ ಅವರ ವಿಚಾರಗಳಿಗಿಂತ ಡಿಫ್ರೆಂಟ್ ಆಗಿ ನೀವೇನಾದರೂ ಹೇಳಿದರೆ ಅದು ಕೆಟ್ಟದ್ದು. ಸೊ ನನಗನ್ಸುತ್ತೆ ವರದಕ್ಷಿಣೆ ವಿಷಯವನ್ನು ಇಟ್ಕೊಂಡು ಆ್ಯಂಡ್ ಅತ್ತೆ ಮಾವ ಇವ್ರ ಮೇಲೆ ಎಲ್ಲ ಈ ಥರ ಎಂಟೈರ್ ಫ್ಯಾಮ್ಲಿನೇ ಕುಟುಂಬಕ್ಕೆ ತರೋದಾಗಿ ಕುಟುಂಬವನ್ನೇ ಒಂದು ಕಟ್ಕಟೆಗೆ ತರೋದು, ಕೋರ್ಟ್ನಲ್ಲಿ ಕರ್ಕೊಂಬರ್ತೀನಿ ಅನ್ನೋದು, ಅವ್ರನ್ನ ಬಿಡೋದಿಲ್ಲ, ಅವ್ರ ಮೇಲೆ ಸೇಟ್ ತೀರಿಸ್ಕೊತೀನಿ ಅನ್ನೋದು, ಈ ರಿವೆಂಜ್ ಫುಲ್ ಆ್ಯಟಿಟ್ಯೂಡಿಂದನೇ ಅವರ ಜೀವನವನ್ನು ನರಕ ಮಾಡ್ಕೋತಿದ್ದಾರೆ. ನನಗನ್ಸುತ್ತೆ ಯಾವ ಕೋರ್ಟ್ಗೂ ಯಾವ ಪೊಲೀಸ್ಗೂ ಯಾರಿಗೂ ಕೂಡ ಈ ಒಂದು ವೈವಾಹಿಕ ವಿಷಯಗಳನ್ನು ಸಾಲ್ವ್ ಮಾಡುವಷ್ಟು ಕೆಪ್ಯಾಸಿಟಿ ಇಲ್ಲ. ವಿ ಹ್ಯಾವ್ ಟು ಡೀಲ್ ವಿತ್ ಅವರ್ ಸೆಲ್ಫ್. ಈವನ್ ನನಗನ್ಸುತ್ತೆ ಭಾಳ ಸರ್ತಿ ಇದನ್ನು ಯಾರ ಮುಂದೂ ಮಾತನಾಡದೇ ಇರುವಂಥ ಸೊಸೈಟಿ ಒಳಗೆ ನಾವಿದ್ದೀವಿ. ಯಾರ್ಯಾರೋ ಐಡಿಯಾ ಕೊಡ್ತಾರೆ, ಅದರಿಂದ ಅದು ಒಂದು ಹೋಗಿ ನಾಲ್ಕಾಗಿ ಡ್ಯಾಮೇಜ್ ಆಗುವಂಥ ಸಂಬಂಧಗಳು ಡ್ಯಾಮೇಜ್ ಆಗುವಂಥ ಎಷ್ಟೋ ಚಾನ್ಸಸ್ಗಳಿರ್ತವೆ. ದಟ್ಸ್ ವೈ ಗೈಸ್, ನೋ ಬಡಿ ಈಸ್ ದೇರ್ ಟು ಹೆಲ್ಪ್ ಅಸ್. ಸೊ ಹೀಗಾಗಿ ಇವತ್ತು ಕೋರ್ಟು ಆಮೇಲೆ ಪೊಲೀಸ್ ಸ್ಟೇಷನ್ಗಳು ಕೂಡ ಇದರೊಳಗೆ ಫೇಲ್ ಆಗ್ತಿದ್ದಾವೆ. ಬಿಕಾಸ್ ಯಾವಾಗ ಬೇರೆ ಬೇರೆ ಕುಟುಂಬದಿಂದ ಬಂದು ಇಬ್ಬರು ಮದುವೆ ಆಗ್ತಾರೆ, ಸೊ ಆ ಮದುವೆಯಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದಾಗಲಿ, ಜಗಳ ಬರೋದಾಗಲಿ, ಏನೋ ಬೇರೆದು ಅನಿಸೋದಾಗಲಿ, ಇಟ್ಸ್ ಕ್ವೈಟ್ ಕಾಮನ್. ಅದನ್ನು ಬಿಟ್ಕೊಟ್ಟು ಅವರು ಬೇಡ ನನಗೆ, ಇವ್ರು ಬೇಡ ನನಗೆ, ಸತ್ರು ನೋಡೋಂಗಿಲ್ಲ, ಅದನ್ನು ಮಾಡೋಂಗಿಲ್ಲ. ಸಿ ಹೌ ನಾನ್ಸೆನ್ಸ್ ಆಗಿ ಯಾವ ಥರ ಒಬ್ಬರನ್ನೊಬ್ಬರು, ಒಬ್ಬರ ಫ್ಯಾಮ್ಲಿನ ಒಬ್ಬರು ಯಾವ ಥರ ಬೈತಾರೆ. ಅದು ಹುಡುಗಿ ಫ್ಯಾಮ್ಲಿನೇ ಆಗಿರಲಿ, ಹುಡುಗನ ಫ್ಯಾಮ್ಲಿನೇ ಆಗಿರಲಿ, ಎಲ್ಲ ಅವರು ಹುಟ್ಟಿಸಿ ಬೆಳೆಸ್ತೇನೆ. ಆ ಹುಡುಗಿನೂ ಬೆಳೆದಿರೋದಿಲ್ಲ, ಆ ಹುಡುಗನೂ ಬೆಳೆದಿರೋದಿಲ್ಲ. ಬಟ್ ಯಾರೂ ಕೂಡ ಅವ್ರನ್ನ ಬೈಬೇಕಾದ್ರೆ ಒಬ್ಬರನ್ನೊಬ್ಬರು ವಿಚಾರ ಮಾಡೋದಿಲ್ಲ. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಆ್ಯಂಡ್ ಸೊ ನಾವೆಲ್ಲ ಸಿಂಧು ಬಯಲಿನ ನಾಗರಿಕತೆ ನಾವು ಓದ್ತಾ ಇದ್ದೀವಿ, ಆದರೆ ಅನಾಗರಿಕರಾಗಿ ಬಾಳ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಆ್ಯಂಡ್ ಯಾಕೆ ಬೇಕು, ನನ್ನ ಹತ್ರ ಆ ಡಿಗ್ರಿ ಇದೆ, ನಾನು ಆ ಜಾಬ್ ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಅಟ್ಲೀಸ್ಟ್ ಲಿವ್ ಆ್ಯಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ಮನುಷ್ಯನಾಗಿ ಮನುಷ್ಯತ್ವ ಇಟ್ಕೊಂಡು ಬದುಕುವವರ ಸಂಖ್ಯೆನೇ ತುಂಬ ಕಡಿಮೆ ಇದೆ. ಆ್ಯಂಡ್ ಆದ್ದರಿಂದನೇ ಈ ಥರ ಎಲ್ಲ ಎಂಟೈರ್ ಫ್ಯಾಮ್ಲಿಯನ್ನು ಆ ಒಂದು ಕೇಸ್ನಲ್ಲಿ ಹಾಕಿ ಅವ್ರನ್ನ ತರ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ. ಇನ್ನೂ ಎಷ್ಟು ವರ್ಷ ಈ ಒಂದು ಕಾನೂನು ಮಿಸ್ಯೂಸ್ ಆಗಬೇಕು, ಇದನ್ನು ಆದಷ್ಟು ಬೇಗ ತೆಗೆದೊಗಿಬೇಕು. ಆ್ಯಂಡ್ ಇವನ್ ಕೌಟುಂಬಿಕ ದೌರ್ಜನ್ಯ ಬರೀ ಮಹಿಳೆ ಮೇಲೆ ಆಗುತ್ತೆ ಅಂತ ಯಾವ ಮೂರ್ಖ ಹೇಳಿದ್ದಾನೆ? ಕೌಟುಂಬಿಕ ದೌರ್ಜನ್ಯಗಳು ಪುರುಷನ ಮೇಲೂ ಆಗ್ತವೆ. ಆ್ಯಂಡ್ ಇವತ್ತು ನೀಡ್ ಆಫ್ ದಿ ಅವರ್ ಒಂದು ನೊಂದ ಪುರುಷರ ಸಂಘ ಅಂತ ಮಾಡುವಂಥ ಅವಶ್ಯಕತೆ ಇದೆ. ಪುರುಷರ ಹಕ್ಕುಗಳಿಗಾಗಿ ಹೋರಾಡುವಂಥ ಅವಶ್ಯಕತೆ ಇದೆ. ಅದು ಎಷ್ಟು ಅಂತ ಹೊರಗಿನ ಸೊಸೈಟಿದು, ಆಫೀಸ್ ಒಳಗಿನ ಟೆನ್ಷನ್ನು, ಆ್ಯಂಡ್ ಸಾಲಗಾರರ ಟೆನ್ಷನ್ನು, ಅದ್ರ ಜೊತೆಗೆ ಫ್ಯಾಮ್ಲಿ ಟೆನ್ಷನ್ನು, ಪೇರೆಂಟ್ಸ್ ಟೆನ್ಷನ್ನು, ಅದ್ರ ಜೊತೆಗೆ ಮನೆಯೊಳಗಿನ ಟೆನ್ಷನ್ನು. ಆ್ಯಂಡ್ ದ್ಯಾಟ್ಸ್ ವೈ ಸಿ ಮೆನ್ ಆರ್ ಜಸ್ಟ್ ಲಿವಿಂಗ್ ದಿಸ್ ವರ್ಲ್ಡ್. ಅದಕ್ಕೇ ನೋಡಿ ಮೆನ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾಯಿದೆ, ಮೆನ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗುತ್ತೆ. ಎಷ್ಟು ಒಂಟ ಟೆನ್ಷನನ್ನು ಅವರು ಬೇರ್ ಮಾಡಬೇಕು. ಆ್ಯಂಡ್ ಇಲ್ಲಿ ಯಾರೂ ಕೂಡ
ಈ ಒಂದು ಪುರುಷರ ಈ ಲೋನ್ಲಿನೆಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು ಯಾರೂ ಇಲ್ಲ. ಆ್ಯಂಡ್ ಹೌದು, ಇವನಿಗೂ ಒಂದು ಕುಟುಂಬ ಅಂತ ಇದೆ, ಅವನು ಕೂಡ ಇಷ್ಟೆಲ್ಲ ನೋಡ್ಕೋಬೇಕು. ಇಲ್ಲಿ ಬಂದು ಬೇರೆ ಬೇರೆ ಆ್ಯಕ್ಟ್ಗಳನ್ನು ಮಾಡೋದಿರುತ್ತೆ, ಫ್ಯಾಮ್ಲಿಗಾಗಲಿ ಅಥವಾ ಇವತ್ತು ಮನೆಯೊಳಗಾಗಲಿ. ಸೊ ಇದನ್ನೆಲ್ಲ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಆ್ಯಂಡ್ ಇದನ್ನು ಅರ್ಥ ಮಾಡಿಸ್ಬೇಕು ಅಂದರೆ ಏನು ಮಾಡಬೇಕು? ಈ ಥರ ವರದಕ್ಷಿಣೆ ಕಿರುಕುಳ ಅಂಥೇಳಿ ಈ ಸೆಕ್ಷನ್ 498 ಮಿಸ್ಯೂಸ್ ಮಾಡ್ಕೊಳ್ತಾ ಇರೋರಿಗೆ ಏನು ಮಾಡಬೇಕು? ಕಾನೂನನ್ನು ಮಾಡುವವರು ಯಾಕೆ ಇದ್ರ ಬಗ್ಗೆ ವಿಚಾರ ಇನ್ನೂ ಆದರೂ ಮಾಡ್ತಾ ಇಲ್ಲ? ಗೈಸ್, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್? ಈ ಎಂಟೈರ್ ಪ್ರಕರಣದಲ್ಲಿ ನಿಮ್ಮ ಅಭಿಪ್ರಾಯ ಏನು? 19 ದಿನದೊಳಗೆ ಗಂಡನ ಮನೆ ಬಗ್ಗೆ, ಗಂಡನ ಒಂದು ಅಪ್ಪ ಅಮ್ಮ ಮತ್ತು ಅವ್ರ ನಾದಿನಿ ಬಗ್ಗೆ ಆ ಹೆಂಡತಿಗೆ ಏನು ಗೊತ್ತಾಗಿರಬೇಕು? ಇವಳು ಮನೆಯೊಳಗಿದ್ದಕ್ಕೆ ಅವರೆಲ್ಲ ಏನೆಲ್ಲ ಅನುಭವಿಸಿರ್ಬೋದು? ಯಾಕೆ ಹಿಂಗೆ ತಿಳ್ಕೊತಾರೆ, ನಾನೊಬ್ಬರೇ ಗ್ರೇಟು, ಉಳ್ಕಿದವರೆಲ್ಲ ಡೇಂಜರಸ್ಸು, ಅವ್ರ ಮನೆಯೊಳಗೆ ಇರೋದ್ರಿಂದ ನನಗೆ ಸಮಸ್ಯೆ ಆಯಿತು ಅಂತ. ನೀವು ಅವ್ರ ಮನೆಯೊಳಗೆ ಇರೋದ್ರಿಂದ ಅವ್ರಿಗೂ ಸಮಸ್ಯೆ ಆಗಿರುತ್ತೆ. ಯಾಕೆ ಕೋರ್ಟ್ ಆಗಲಿ ಇವರಾಗಲಿ ಇದನ್ನು ವಿಚಾರ ಮಾಡೋದಿಲ್ಲ? ಆ್ಯಂಡ್ ಯಾಕೆ ಇಂಥವ್ರನ್ನ ಜೈಲಿಗೆ ಹಾಕೋದಿಲ್ಲ? ಸುಮ್ಮನೆ ಫಾಲ್ಸ್ ಕಂಪ್ಲೇಂಟ್ ಮಾಡಿ ಆ ಕುಟುಂಬವನ್ನೇ ಕೋರ್ಟ್ಗೆ ತಂದವ್ರಿಗೆ ಇಂಥವ್ರಿಗೂ ಕೂಡ ಪನಿಷ್ಮೆಂಟ್ ಮಾಡೋಕ್ಕೆ ಕಾನೂನು ಬೇಕು ಅಂತ ನನಗನ್ಸುತ್ತೆ. ವಾಟ್ ಈಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದಿಸ್ ಪ್ರಕರಣ? ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.